ದಿನ ಪದ್ಯ ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಅಂತೇಳಿ ಅತೀ ಸರಳ. ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 2, 4 ಅಥವಾ 1 ಅಂಕದ ಪ್ರಶ್ನೆಗಳು ಬಂದೇ ಬರ್ತವೆ. ಕಥೆಯ ರೂಪದಲ್ಲಿರುವಂಥ ಅತೀ ಸರಳವಾದಂಥ ಪದ್ಯ. ಇಲ್ಲಿ ಅಣ್ಣ ತಮ್ಮಂದಿರಿದ್ದಾರೆ. ಇಲ್ಲಿ ತಂದೆ ತಾಯಿಯನ್ನ ಆಸ್ತಿಯ ರೀತಿ ಪಾಲನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ದೊಡ್ಡ ಮಗನ ಬಳಿ ಮುದುಕಿ ಇದ್ದಾಳೆ. ಕನ್ನಡ ದೇಶ, ಅದರಿಂದ ಕನ್ನಡ ಮಾತುಗಳನ್ನ ಅಕ್ಕಪಕ್ಕದವರಾದ್ರೂ, ಮನೆ ಮಂದಿ ಮಾತಾಡದೇ ಇದ್ರೂ ಅಕ್ಕಪಕ್ಕದ ಮಂದಿ ಆದರೂ ಮಾತಾಡ್ತಾಳೆ. ಆದರೆ ಸಣ್ಣ ಮಗನ ಬಳಿ ಆಕೆಯ ಗಂಡ ಅಥವಾ ಮುದುಕ ಇದ್ದಾನೆ. ಇಲ್ಲಿ ಮುದುಕ ಮುದುಕಿ ಅಂತಲೇ ಇಲ್ಲಿ ಕವಿಯಿತ್ರಿ ಆ ಪದಗಳನ್ನ ಬಳಸಿದ್ದಾರೆ. ಆ ಸಣ್ಣ ಮಗ ಇರೋದು ಅಸ್ಸಾಂನಲ್ಲಿ. ಆ ಅಸ್ಸಾಂನಲ್ಲಿರೋದ್ರಿಂದ ಈ ಮುದುಕನಿಗೆ ಅಸ್ಸಾಮಿ ಭಾಷೆ ಸಸಮಿರ ಸ್ವಲ್ಪನೂ ಕೂಡ ಬರ್ತಾ ಇಲ್ಲ. ಮನೆ ಮಂದಿನೂ ಕೂಡ ಈ ವಯಸ್ಸಾದ ವ್ಯಕ್ತಿ ಜೊತೆ ಮಾತನ್ನು ಆಡ್ತಾ ಇಲ್ಲ. ಅದರಿಂದ ಸಹಜವಾಗಿ ದೂರದ ಕನ್ನಡ ದೇಶದಲ್ಲಿರುವಂಥ ತನ್ನ ಪತ್ನಿಗೆ ಆಗಾಗ ಫೋನನ್ನು ಮಾಡ್ತಾ ಮಾತೇ ಮರೆತು ಹೋಗಿದೆ ಕಣೆ ಅಂಥೇಳಿ ಪದೇ ಪದೇ ತನ್ನ ದುಃಖವನ್ನು ಹೇಳ್ಕೊಳ್ತಾ ಇರ್ತಾನೆ. ಈ ಥರ ಇರುವಾಗ ಒಂದಿನ ಫೋನು ಕರೆ ಬರುತ್ತೆ. ಆಗ ತನ್ನ ಮೊಮ್ಮಗಳನ್ನ ಕರೀತಾಳೆ. ಮೊಮ್ಮಗಳು ಬಂದ್ಬಿಟ್ಟು ಅವಳು ಯಾವುದೋ ಕೆಲಸದಲ್ಲಿ, ಕಂಪ್ಯೂಟರ್ನ ಕೆಲಸದಲ್ಲಿ ಮುಳುಗಿದ್ರಿಂದ ಫೋನನ್ನು ಕಿವಿಯಲ್ಲಿ ಇಟ್ಕೊಂಡು ಸರಿಯಾಗಿ ಕೇಳಿಸ್ಕೊಳ್ಳದೆ ಆ ಫೋನನ್ನು ಅಲ್ಲೇ ಕುಕ್ಬಿಟ್ಟು ಹೊರಟೋಗ್ತಾಳೆ. ಆವಾಗ ಮುದುಕಿ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ, ಅಪ್ಪ ದೇವರೇ, ಇನ್ನೊಂದು ಸಲ ಫೋನಿನ ಕರೆ ಬರಲಿ, ನನ್ನ ಸೊಸೆನೂ ಕೂಡ ಹೊರಗಡೆ ಏನಾದರೂ ಕೆಲಸ ಬಂದ್ಬಿಟ್ಟು ಹೊರಗಡೆ ಹೋದ್ಲು ಅಂದರೆ ಈ ಮನೆ ಒಳಗಡೆ ನಾನು ಒಬ್ಬಳೇ ಇರ್ತೀನಿ, ನನ್ನ ಪತಿಯ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಹಿಂಗೇನಾದರೂ ಮಾಡಿದ್ದೆ ಆದರೆ ಗುಟ್ಟೆ ಮಲ್ಲಪ್ಪ ನಿನಗೆ ಒಂದು ಹೂವನ್ನು ಹೆಚ್ಚಿಗೆ ಇಡ್ತೀನಿ ಅಂಥೇಳಿ ಮುದುಕಿಯ ಒಂದು ಮುಗ್ಧವಾದಂಥ ಪ್ರಾರ್ಥನೆ ಒಂದು ಹೂವು ಹೆಚ್ಚಿಗೆ ಇಡ್ತೀನಿ ಪದ್ಯದಲ್ಲಿದೆ. ಭಾಳ ಸರಳವಾದ ಪದ್ಯ. ಇದನ್ನು ನೀವು ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬಾರಿ ಅದನ್ನು ಓದ್ಕೊಂಡು ಹೋಗಿ, ಇಲ್ಲಿ ನಾನೀಗ ಹೇಳಿರುವಂಥ ಮಾತುಗಳನ್ನ ಒಂದಷ್ಟು ಕೇಳಿಸ್ಕೊಂಡು ಹೋಗಿ. ಖಂಡಿತವಾಗ್ಲೂ ಏನಾದ್ರೂ ಒಂದಷ್ಟು ಬರೆಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ.